ಸಿಎಂ ಕುರ್ಚಿನ ಇಲ್ಲ ಇಂತ ಅಶೋಕನ್ಗೆ ಆಮೇಲೆ ಕುಮಾರಸ್ವಾಮಿಗೆ ಡಿ.ಕೆ. ಶಿವಕುಮಾರ್ಗೆ 6 ಕೋಟಿ ಜನ ಏನಾದ್ರು ಒಂದಿಷ್ಟು ಜನಕ್ಕೆ ಜಿಪೇ ಮಾಡ್ಕೊಟ್ಬಿಟ್ಟಿದೀವ. ಅವ್ರು ಬಂದ್ರು ಸ್ಕ್ಯಾಮು, ಇವ್ರು ಬಂದ್ರು ಸ್ಕ್ಯಾಮ್ಗಳಲ್ಲೇ ಸರ್ಕಾರ ಮುಳುಗೋಗಿದೆ. ಕರ್ನಾಟಕದಲ್ಲಿ ಒಂದು ಹೆಣ್ಮಗಳು ಸಿಎಂ ಆಗ್ಬೇಕು, ವಿ ವಾಂಟ್, ದಟ್ ಇಸ್ ಅವರ್ ಡ್ರೀಮ್. ಒಂದ್ ಮನೆ ನಡೆಸೋ ಹೆಣ್ಮಗಳು ರಾಜ್ಯನೂ ನಡೆಸ್ತಾಳೆ ಅಂತ ನಮ್ಗೆ ನಂಬಿಕೆ ಜಾಸ್ತಿ. ಕರ್ನಾಟಕದಲ್ಲಿ ಸುಮಾರು 70 ರಾಜಕಾರಣಿ ಫ್ಯಾಮಿಲಿಗಳ ಆಸ್ತಿ ಒಬ್ಬೊಬ್ಬರದು 10 ಲಕ್ಷ ಕೋಟಿ ಇದೆಯಂತೆ. ಕರ್ನಾಟಕದ 3 ವರ್ಷದ ಬಜೆಟ್ ಒಂದೊಂದು ಫ್ಯಾಮಿಲಿ ಮಾಡ್ಕೊಂಡಿದಾರಂತೆ. ರಾಜಕಾರಣಿಗಳ ಕಳ್ಳಾಟ ಗೊತ್ತಾ? ಕಳ್ಳಾಟ ಏನ್ ಸರ್, ಎಲ್ಲ ಆಟನೂ ಗೊತ್ತು, ದಾಖಲೆ ಸಮೇತ ಮಡ್ಕೊಂಡಿದೀವಿ, ಸಮಯ ಬಂದಾಗ ಬಿಡ್ತೀವಿ. ಇವತ್ತು ಏನಕ್ಕೆ ಅಂತಾರೆ, ರಾಜಕೀಯ ಶುದ್ಧೀಕರಣ ಕರ್ನಾಟಕದಲ್ಲಿ ಮಾಡಬೇಕಾಗಿದೆ. ಭಾರತದಲ್ಲಿ ಕರ್ನಾಟಕ ಒಂದು ಪ್ರಥಮ ರಾಜ್ಯ ಆಗಲಿದೆ ರಾಜಕೀಯ ಶುದ್ಧೀಕರಣ ಮಾಡ್ಲಿಕ್ಕೆ. 3 ಪಾರ್ಟಿನಲ್ಲೂ ಒಂದು 70 ಕುಟುಂಬಗಳು ರಾಜಕೀಯವನ್ನ ಹಿಡ್ಕೊಂಡು ವರ್ಷಕ್ಕೆ ಬರೋ 3,71,000 ಕೋಟಿನ ಸ್ವಾಹ ತಿಂತಾ ಇದ್ದಾರೆ. ಅದಕ್ಕೆ ಲೆಕ್ಕಾಚಾರ ಇಲ್ಲ. ಇವ್ರು ಬಂದು ಕೂತ್ಕೊಂಡ್ರೆ ಅವ್ರ ಮೇಲೆ ಆರೋಪ ಮಾಡ್ತಾರೆ, ಅವ್ರು ಬಂದು ಕೂತ್ಕೊಂಡ್ರೆ ಇವ್ರ ಮೇಲೆ ಆರೋಪ ಮಾಡ್ತಾರೆ. ಸಿಎಂ ಕುರ್ಚಿನ GPA ಮಾಡ್ಕೊಂಡ್ಬಿಟ್ಟಾರೆ. ಸಿಎಂ ಕುರ್ಚಿನ ಇಲ್ಲ ಇಂತ ಅಶೋಕನ್ಗೆ ಆಮೇಲೆ ಕುಮಾರಸ್ವಾಮಿಗೆ ಡಿ.ಕೆ. ಶಿವಕುಮಾರ್ಗೆ ಇದೇನು ಹಂಗಾರೆ, ಇದೇನು ನಾವೇನೋ ಹಂಗಾರೆ 6 ಕೋಟಿ ಜನ ಏನಾದ್ರು ಒಂದಿಷ್ಟು ಜನಕ್ಕೆ GPA ಮಾಡ್ಕೊಟ್ಬಿಟ್ಟಿದೀವ. ಸಾಮಾನ್ಯ ಜನರು ರಾಜಕೀಯದ ಬಗ್ಗೆ ಮಾತೇ ಆಡಲ್ಲ. ಆಮೇಲೆ ನಾವು ಕಟ್ಟುವಂತ ತೆರಿಗೆ ಬಗ್ಗೆ ಲೆಕ್ಕಾಚಾರ ಇಲ್ಲೇ ಇಲ್ಲ. ಅವ್ರು ಬಂದ್ರು ಸ್ಕ್ಯಾಮು, ಇವ್ರು ಬಂದ್ರು ಸ್ಕ್ಯಾಮ್ಗಳಲ್ಲೇ ಸರ್ಕಾರ ಮುಳುಗೋಗಿದೆ. ಅದು ಬಿಜೆಪಿನಲ್ಲೂ ವರ್ತನೆಲ್ಲ, ಕಾಂಗ್ರೆಸ್ ಅಲ್ಲೂ ವರ್ತನೆಲ್ಲ. ಯಾರು ಬಾಯಿ ತೆಗಿಯಲ್ಲ. ಕಾಂಗ್ರೆಸ್ಸು ಅಧಿಕಾರದಲ್ಲಿ ಇದ್ದಾಗ ಬಿಜೆಪಿ ಮೇಲೆ ಹೇಳುತ್ತೆ 40% ಅವ್ನು ಬರ್ಲಿ ಜೈಲಿಗೆ ಹಾಕ್ಸ್ಬಿಡ್ತೀನಿ ಅಂತ. ಬಂದಾಗಿಂದ ಒಬ್ಬರ ಮೇಲೂ FIR ಆಗಿಲ್ಲ, ಜೈಲಿಗೂ ಹಾಕ್ಸಿಲ್ಲ. ಅಂದ್ರೆ ಎಲ್ಲ ಒಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆಯಾ ಅಂತ. ಇದಕ್ಕೆಲ್ಲ ನುರಿತವಾಗಿ ಸುಮಾರು ಒಂದು 70 ರಾಜಕಾರಣಿಗಳು ಕರ್ನಾಟಕದಲ್ಲಿ ಅಧಿಕಾರವನ್ನು ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಅಧಿಕಾರ ಫ್ಯಾಮಿಲಿಗಳು, ಒಂದ್ ಕಡೆ ದೇವೇಗೌಡರು, ಇನ್ನೊಂದ್ ಕಡೆ ಸಿದ್ದರಾಮಯ್ಯ, ಇನ್ನೊಂದ್ ಕಡೆ ಯಡಿಯೂರಪ್ಪ, ಇನ್ನೊಂದ್ ಕಡೆ ಈಶ್ವರಪ್ಪ. ನೀವು ಬೆಳಗಾಂಗೋರ್ರೆ ಸಾವ್ಕಾರ್ ಫ್ಯಾಮಿಲಿ, ಜಾರಕಿಹೊಳಿದು. ಈ ಕಡೆ ನಾವು ಬಳ್ಳಾರಿ ಕಡೆ ಹೋಗ್ಬಿಟ್ರೆ ಮೈನಿಂಗ್ ಗ್ಯಾಂಗು ಈಶ್ವರ್ ಕಂಡ್ರೆ. ದಾವಣಗೆರೆ ಕಡೆ ಬಂದ್ಬಿಟ್ರೆ ಶಾಮನೂರು ಶಿವಶಂಕರಪ್ಪ. ಮೈಸೂರು ಕಡೆ ಹೋದ್ರೆ ಸಿದ್ದರಾಮಪ್ಪ. KGF ಹೋದ್ರೆ ನಮ್ಮ ಕೋಲಾರ ಮುನಿಯಪ್ಪನ ಫ್ಯಾಮಿಲಿ. ಈ ಕಡೆ ರಾಮಲಿಂಗಾರೆಡ್ಡಿ ಫ್ಯಾಮಿಲಿ. ಈ ಕಡೆ ನಮ್ಮ ಚಾಮರಾಜನಗರಕ್ಕೆ ಹೋದ್ರೆ ಸುನೀಲ್ ಬೋಸು ಅವ್ರು ಇಟ್ಕೊಂಡ್ ಕೂತವ್ರೆ. ಬೆಂಗಳೂರನ್ನು 10 ಜನ ಹಂಚ್ಕೊಂಡ್ಬಿಟ್ಟವ್ರೆ. MS ರಾಮಯ್ಯ ಇವರು 10 ಜನ ಹಂಚ್ಕೊಂಡ್ಬಿಟ್ಟವ್ರೆ. ಸರ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀವು 70 ಫ್ಯಾಮಿಲಿಗಳವರು ನೀವು ನಮ್ಮಗಳನ್ನೇ ಗೋಬೆ ಮಾಡಿಕೊಂಡು ಒಬ್ಬರ ಮೇಲೆ ಒಬ್ಬರು ಎತ್ಕಟ್ಕೊಂಡು ಜಾತಿವಾದಿಗಳಾಗಿ ನಾವು ಕಟ್ಟರೆ 2 ಸರ್ಕಾರ, ನಾವು ವೋಟ್ ಹಾಕಿದ್ರೆ 2 ಸರ್ಕಾರ ಫಾರ್ಮ್ ಆಗುತ್ತೆ. ನಾವು ತೆರಿಗೆ ಕಟ್ಟೋದ್ರಿಂದ 2 ಸರ್ಕಾರ ನಡೆಯುತ್ತೆ. ಈಗ 70 ಜನ ಒಬ್ಬರ ಮೇಲೆ ಒಬ್ಬರು ಬೈಕೊಂಡು, ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ಕೊಂಡು ಹೊಸ ಪ್ರತಿಭೆಗಳನ್ನ ತರಲ್ಲ ಸರ್ ಇಂಜೆಕ್ಟ್ ಮಾಡ್ಬೇಕಾಗಿದೆ. ಹೊಸ ಪ್ರತಿಭೆಗಳು, ಹೊಸ ಧ್ವನಿ ಬರ್ಬೇಕಾಗಿದೆ ರಾಜಕೀಯಕ್ಕೆ. ಹೊಸ ವ್ಯಕ್ತಿಗಳು, ಹೆಣ್ಮಕ್ಳು ಎಂಟ್ರಿ ಕೊಡ್ಬೇಕು ಸರ್. ಕರ್ನಾಟಕದಲ್ಲಿ ಒಂದು ಹೆಣ್ಮಗಳು ಸಿಎಂ ಆಗ್ಬೇಕು, ವಿ ವಾಂಟ್, ದಟ್ ಇಸ್ ಅವರ್ ಡ್ರೀಮ್. ಯಾಕಂದ್ರೆ ಒಂದ್ ಮನೆ ನಡೆಸೋ ಹೆಣ್ಮಗಳು ರಾಜ್ಯನೂ ನಡೆಸ್ತಾಳೆ ಅಂತ ನಮ್ಗೆ ನಂಬಿಕೆ ಜಾಸ್ತಿ. ಯಾಕೆ ಜವಾಬ್ದಾರಿ ಜಾಸ್ತಿ ಇರ್ತದೆ. ಯಾಕೆ ಹೆಣ್ಮಕ್ಳನ್ನ ಪ್ರಮೋಟ್ ಮಾಡಬಾರ್ದು? ಆಮೇಲೆ ಯಾಕೆ ರಾಮಲಿಂಗಾರೆಡ್ಡಿ ಸ್ವಾಮಿನೇ ಬರ್ಬೇಕು? ಯಾಕೆ ಸಿದ್ದರಾಮಯ್ಯ ಅವರ ಸ್ನೇಹಿತರು ಮುಂಚೆ ಹಿಂದೆ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು, ಯಾಕೆ ಗೊತ್ತಿರೋರು ಯಾಕೆ ಬರ್ಬೇಕು? ಹೊಸ ಪ್ರತಿಭೆಗಳನ್ನ ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BSP ಆಗಿರ್ಬೋದು. ಮಹೇಶ್ ಎಷ್ಟು ಒಳ್ಳೆ ಕೆಲಸ ಮಾಡಿ 1 ಸೀಟ್ ಕೊಟ್ರು, ಬೆಳೆಸ್ಬೋದಾಗಿತ್ತ BSP ಮಹೇಶು. ಅಲ್ಲಿಂದ ಬಿಟ್ಟು ಹೋಗಿ BJP ಸೇರ್ಕೊಂಡು ಮೇಲೆ ತಣ್ಣೀರ್ ಬಟ್ಟೆ ಹಾಕ್ಬಿಟ್ರು ಅವ್ರ ಮೇಲೆ. ಸೊ ಈ ತರ BJP-ನಲ್ಲಿ ಪೊಲಿಟಿಕ್ಸು. ಯಡಿಯೂರಪ್ಪ ಅವ್ರ ಮಗನೇ ಆಗ್ಬೇಕು ಅಧ್ಯಕ್ಷ, ಈಶ್ವರಪ್ಪ ಅವರೇ ಫೈಟೇ ಮಾಡ್ಬೇಕು. ಹಾಗೆ ಈಗ ಏನಾಗ್ಬಿಟ್ಟಿದೆ, ಈ ರೀತಿ ಬೊಮ್ಮಾಯಿ ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ರು, ಅವ್ರು ಮುಖ್ಯಮಂತ್ರಿ, ಅವ್ರ ಮಗ ಗೆಲ್ಲೇಬೇಕಂತೆ ಶಿಗ್ಗಾವಿನಲ್ಲಿ ಚಿಪ್ ಕೊಟ್ರು. ಸೊ ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ, ಜನ ನಿಮ್ಮನ್ನ ತಿರಸ್ಕಾರ ಮಾಡ್ತಾ ಇದಾರೆ. ವಂಶ ಪರಂಪರೆ ಆಡಳಿತ ಬ್ಯಾಡ್ರಿ. ಬೆಳಗ್ಗೆ ಹೊತ್ತು ಸ್ವಾಮಿಗಳು ಕಾಲ್ ಬೀಳೋದು, ಸಾಯಂಕಾಲ ಹೊತ್ತು ಸ್ಟಾರ್ ಹೋಟ್ಲಲ್ಲಿ ಹೋಗಿ ಹೆಣ್ಮಕ್ಳ ಜೊತೆ ದೈಹಿಕ ಸುಖ ಅನುಭವಿಸೋದು, ಇವೆಲ್ಲ ಗೊತ್ತಾಗ್ಬಿಟ್ಟಿದೆ ಸರ್. ಜಾಸ್ತಿ ದಿನ ಅವೆಲ್ಲ ಜಾಸ್ತಿ ಉಳಿಯಲ್ಲ. ಆಮೇಲೆ ಹೆಚ್ಚಾಗಿ ಹೇಳ್ಬೇಕು ಅಂತಂದ್ರೆ, ನಿಮ್ಮಗಳ ಮೇಲೆ ತನಿಖೆ ಮಾಡಿರೋ ಒಂದೊಂದಷ್ಟು ರಿಪೋರ್ಟ್ಗಳು ಕೂಡ ಲೀಕ್ ಆಗಿದೆ. ನಾನು ಓಪನ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಈಗ ನಾನೇನೋ ಬಾಯಲ್ಲಿ ಸುಮ್ಮನೆ ಇವೆಲ್ಲ ಗಾಳಿಯಲ್ಲಿ ಗುಂಡಾಡಿಸ್ತಾ ಇಲ್ಲ. ನೋಡಿ, ಕೇಂದ್ರ ಸರ್ಕಾರದ ಒಂದಷ್ಟು ಗುಪ್ತಚರ ಇಲಾಖೆಗಳು ಇಡೀ ಭಾರತದ ಒಂದಷ್ಟು ರಾಜಕಾರಣಿಗಳ ಬ್ಯಾಕ್ಗ್ರೌಂಡ್ಗಳನ್ನ ಒಂದಷ್ಟು ತನಿಖೆಗಳನ್ನ ಮಾಡಿ ಒಂದಷ್ಟು ಮಾಹಿತಿಗಳನ್ನ ಕ್ರೋಢೀಕರಣ ಮಾಡಿದೆ. ಅದು ಗೊತ್ತಿಲ್ಲದ್ರೂ ಲೀಕ್ ಆಗಿದೆ. ಒಂದಷ್ಟು ಸೇರ್ಬಾರ್ದವ್ರ ಕೈಯಲ್ಲೆಲ್ಲ ಸೇರಿದೆ. ನಾವು ಕೂಡ ಕೇಳ್ಪಟ್ಟಿರುವಂಥದ್ದು. ಸೊ ಅಷ್ಟು ಪವರ್. ಕರ್ನಾಟಕದಲ್ಲಿ ಸುಮಾರು 70 ರಾಜಕಾರಣಿ ಫ್ಯಾಮಿಲಿಗಳ ಆಸ್ತಿ ಒಬ್ಬೊಬ್ಬರದು 10 ಲಕ್ಷ ಕೋಟಿ ಇದೆಯಂತೆ. 10 ಲಕ್ಷ ಕೋಟಿ ಅಂದ್ರೆ ಹೆಚ್ಚು ಕಡಿಮೆ ಕರ್ನಾಟಕದ 3 ವರ್ಷದ ಬಜೆಟ್ ಒಂದೊಂದು ಫ್ಯಾಮಿಲಿ ಮಾಡ್ಕೊಂಡಿದಾರಂತೆ. ಈಗ ಇಷ್ಟು ದರೋಡೆ ಮಾಡಿದ್ಮೇಲೆ, ಕಳ್ಳತನ ಮಾಡಿದ್ಮೇಲೆ, ಈಗಲೂ ಅಧಿಕಾರಕ್ಕೋಸ್ಕರ ನೀವು ನಮ್ಮ ಮೇಲೆ ಡಿಪೆಂಡ್ ಆಗಿದ್ರಲ್ಲ, ಹೊಸಬ್ರನ್ನ ತರಲ್ಲ. ಈಗ ಮನೆ ಕುಮಾರಣ್ಣನೇ ಆಗಿರ್ಬೋದು, ನಿಖಿಲ್ ನಿಲ್ಲಿಸ್ದಿರಾ, ಪಕ್ಕದಲ್ಲಿ 100 ಜನ ಇದ್ದಾರೆ.
ಅವ್ರು ಕುಮಾರಣ್ಣ ನಿಲ್ಲಿಸ್ಬೋದಾಗಿತ್ತು. ನಮ್ಮ ಕುಮಾರಣ್ಣ ಮೇಲೆ ಸಿಕ್ಕಾಪಟ್ಟೆ ಗೌರವ ಇದೆ, ಅವ್ರ ಬಗ್ಗೆ ನಾವು ಎರಡನೇ ಮಾತಿಲ್ಲ. ನಾವೆಲ್ಲ ಅನ್ಕೊಂಡ್ವಿ ಅವ್ರು CM ಆದಾಗ ಹೊಸ ಪ್ರತಿಭೆಗಳನ್ನ ತಗೊಂಬತ್ತಾರೆ ಅಂತ. ಕುಮಾರಣ್ಣನು ಯಾಕೋ ತಣ್ಣಗಾಗ್ಬಿಟ್ರು. ಈಗ ನೋಡಿ ಶಿಗಾವಿನಲ್ಲೂ ಅಷ್ಟೇ ಭರತ್ ಬೊಮ್ಮಾಯಿ ನಿಲ್ಸೋದ್ ಬದಲು ನಿಜವಾಗ್ಲೂ ನೈತಿಕತೆ ಇದ್ರೆ ಬೊಮ್ಮಾಯಿ ಅವರು ಬೇರೆಯವ್ರ ಮಕ್ಕಳನ್ನ ಕರ್ಕೊಂಬಂದು ನಿಲ್ಸ್ಬೇಕಾಗಿತ್ತಲ್ಲಿ ಅಲ್ವಾ. ನಮ್ಮ ಅಂಬರೀಷಣ್ಣ ಹೇಳ್ತಾ ಇದ್ರು ಸಾಯಕ್ಕೆ ಒಂದು 4-5 ವರ್ಷ ಮುಂಚೆ, ಅಣ್ಣ ನಿಮ್ಮ ಮಗ ಯಾವಾಗ MP ಆಗೋದು ಅಂತಂದ್ರೆ ಒಂದು ಗೋಲ್ಡನ್ ವರ್ಡ್ ಹೇಳಿದ್ರು, ನಮ್ಮ ಮನೆಗೆ ಅಧಿಕಾರ ಸಾಕು, ಪಕ್ಕದ ಮನೆಯನ್ನು MP ಆಗ್ಬೇಕು. ಸರ್ ಈ ತರ ಹೇಳದಂತ ರಾಜಕಾರಣಿ ಮೋಸ್ಟ್ಲಿ ನಾನಂತೂ ನೋಡಿಲ್ಲ, ನೀವು ನೋಡಿಲ್ಲ ಅನ್ಸುತ್ತೆ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಆ ರೀತಿ ಯೋಚನೆ ಬರ್ಬೇಕು ಸರ್. ಇನ್ನು ಯಾವ್ಯಾವ VIP ಗಳ ಆಟ ನಿಮಗ್ ಗೊತ್ತಿದೆ ಸರ್? ಆಲ್ಮೋಸ್ಟ್ 99% VIP ಗಳ ವಿಚಾರ ನಮಗೆ ತಿಳಿದಿದೆ. ನಿಮ್ಗೆ ಹೇಳಿದ್ನಲ್ಲ, ದೇಸ್ ಎ ಡಾಟಾ ಲೀಕ್ ಅಂತ, ಡಾಟಾ ಲೀಕ್ ಆಗಿದೆ ಸರ್. ಆಮೇಲೆ ಅದೆಲ್ಲ ರೆಕಾರ್ಡ್ಸ್ ಎಲ್ಲ ಇದೆ. ಆಮೇಲೆ ಇದನ್ನ ನಾವು ತನಿಖೆ ಮಾಡಿಲ್ಲ, ಇದೆಲ್ಲ ಕ್ರೋಢೀಕರಣ ಮಾಡೋದು ಪ್ರೊಫೆಷನಲ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವರೇ ಮಾಡಿದ್ದಾರೆ. ಅದು ಕೇಂದ್ರ ಸರ್ಕಾರದಾಗ ರಾಜ್ಯ ಸರ್ಕಾರ ಆಗಿರ್ಬೋದು. ಅಲ್ಲಿಂದ ಮಾಹಿತಿಗಳು, ಈಗ ಆಧಾರ್ ಯಾವ ರೀತಿ ಲೀಕ್ ಆಗಿದೆ, ಒಂದಷ್ಟು ಮಾಹಿತಿಗಳು ಲೀಕ್ ಆಗಿದೆ. ಕರ್ನಾಟಕದ ಸಾಕಷ್ಟು ರಾಜಕಾರಣಿಗಳ ಬಳಿ ಸಾವಿರಾರು ಕೋಟಿ ಹಣ ಇದೆ ಸರ್. ಅದು ಕೂಡ ವಿತ್ ಪ್ರೂಫ್ ಇದೆ. ಇದನ್ನ ನಾನು ಹೇಳ್ತಾ ಇಲ್ಲ, ಇಂಟೆಲಿಜೆನ್ಸಿ ಅವರ ತನಿಖೆಯಲ್ಲಿ ಇದು ತನಿಖೆ ಮಾಡಿರೋದು, ದಾಖಲೆಗಳು ಕ್ರೋಢೀಕರಣ ಮಾಡಿರೋದು, ಅದನ್ನ ಸಾಫ್ಟ್ ಫಾರ್ಮ್ಯಾಟ್ ಅಲ್ಲಿ ಡೇಟಾ ಬೇಸ್ ಇಟ್ಟಿರೋದು, ಅದು ಲೀಕ್ ಆಗಿರೋದು. ಅದು ಲೀಕ್ ಆಗಿ ಎಲ್ಲೆಲ್ಲೋ ಹರಿತಾ ಇದೆ. ನಾವು ಹರಿದಿರೋ ಡಾಟಾ ಮೇಲೆನೆ ನಾನು ಕೂಡ ಟಿಪ್ಪಣಿ ಮಾಡ್ತಾ ಇರೋದು ಸರ್. ಕರ್ನಾಟಕದ 70ಕ್ಕೂ ಹೆಚ್ಚು ಕುಟುಂಬಗಳ ಬೆಲೆ, ಒಂದೊಂದು ಕುಟುಂಬದ ಹತ್ರ ರಾಜಕೀಯ ಕುಟುಂಬದ ಹತ್ರ 10,000 ಕೋಟಿ ಇದೆ. 10,000 ಕೋಟಿ ಅಂದ್ರೆ ನಾವು 10,000 ರೂಪಾಯಿ ನೋಡಕ್ಕಾಗಲ್ಲ ಸಾಮಾನ್ಯ ಜನ. 10,000 ಅಲ್ಲ, 10 ಲಕ್ಷ ಕೋಟಿ. ಸಾರಿ, ಕರ್ನಾಟಕದ 3 ವರ್ಷದ ಬಜೆಟ್ ಒಂದೊಂದು ರಾಜಕೀಯ ಕುಟುಂಬದ ಬಳಿ ಇದೆ ಅಂತ ಇಂಟೆಲಿಜೆನ್ಸಿ ರಿಪೋರ್ಟು ಒಂದಷ್ಟು ಲೀಕ್ ಡಾಟಾ ಹೇಳ್ತಾ ಇದೆ ಅಂತೆ. ಸೊ ಇದು ನಾವು ಕೇಳ್ಕೊಂಡಿರೋದು. ಈಗ